ನಿಜಕ್ಕೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಲಾಖೆಯವರು ಈಗಾಗಲೇ ಕೋರ್ಟ್ ಆದೇಶ ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯನದಂದ್ರೆ ಬಸ್ಸನ್ನೇ ಜಪ್ತಿ ಮಾಡಿದ ಅಂತ ಹೇಳ್ಬೋದು. ಈಗಾಗಲೇ ಬಾಲ್ಕಿ ತಾಲೂಕಿನ ಟೇಕಣಿ ಹತ್ತಿರ ನಡೆದಂಥ ಒಂದು ಭೀಕರ ರಸ್ತೆ ಅಪಘಾತ. ಆ ಒಂದು ರಸ್ತೆ ಅಪಘಾತದಲ್ಲಿ ಈಗಾಗಲೇ ರೇಖಾ ಸುನೀಲ್ ಎಂಬ ಒಂದು ಮಹಿಳೆಯನ್ನು ಮೃತಪಡ್ತಾರೆ. 2000 ಆಗಸ್ಟ್ 15, 2021ರಂದು ಈ ಒಂದು ರಸ್ತೆ ಅಪಘಾತ ನಡೀತದೆ ಅಂತ ಹೇಳ್ಬೋದು. ಆ ಒಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ರೇಖಾ ಸುನೀಲ್ 35 ವರ್ಷದ ಮಹಿಳೆ ಬಲಿಯಾಗ್ತಾಳೆ. ಅದರ ನಂತರ ಸಾಕಷ್ಟು ಸುಮಾರು 4 ವರ್ಷಗಳ ಕಾಲ ಕೋರ್ಟಲ್ಲಿ ವಾದ ಪ್ರತಿವಾದ ನಡೀತದೆ. ವಾದ ಪ್ರತಿವಾದ ನಡೆದು ಕೊನೆಗೂ ಕೋರ್ಟನ್ನು ಈಗಾಗಲೇ 2025ರಂದು ಬೀದರ್ ಜಿಲ್ಲಾ ಸತ್ರ ನ್ಯಾಯಾಲಯ ಆದೇಶ ಹೊರಡಿಸ್ತದೆ. 22,50,000 ರೂಪಾಯಿ ಅನ್ನೋದಂದ್ರೆ ಆ ಒಂದು ಮೃತ ಮಹಿಳೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡ್ತದೆ. ಅದರ ಟೋಟಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ನ್ಯಾಯಾಲಯ ಆದೇಶನ ಪಾಲನೆ ಮಾಡಲ್ಲ. ಈಗಾಗಲೇ ನ್ಯಾಯಾಲಯ ಆದೇಶ ನೀಡಿ ಕೂಡ 7 ತಿಂಗಳು ಆದರೂ ಭೀ ಇಲ್ಲಿವರೆಗೆ ಏನದಂದ್ರೆ ನ್ಯಾಯಾಲಯ ಆದೇಶ ಪಾಲನೆ ಮಾಡದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ನೋಡ್ಬೋದು, ದಿನ ಬೆಳಗಾದ್ರೆ ಸಾಕಷ್ಟು ಜನರು ಪ್ರಯಾಣಿಕರನ್ನು ಏನಂದ್ರೆ ಕರ್ಕೊಂಡು ಹೋಗೋಂಥ ಸಾರಿಗೆ ಸಂಸ್ಥೆ, ಸಾಕಷ್ಟು ಲಾಭದಲ್ಲಿರೋಂಥ ಈ ಒಂದು ಸಂಸ್ಥೆ ನಿಜಕ್ಕೂ ಇದೇ ಒಂದು ಸಾರಿಗೆ ಸಂಸ್ಥೆ ಬಸ್ಸಿಂದ ರಸ್ತೆ ಅಪಘಾತಕ್ಕೊಳಗಾದಂಥ ಆ ಒಂದು ಮಹಿಳೆ ಮೃತಪಟ್ಟು ಇವತ್ತಿಗೂ 5 ವರ್ಷ ಆಗಿದೆ. ಈಗಾಗಲೇ ಕೋರ್ಟ್ ಆದೇಶ ನೀಡಿ ಕೂಡ 4ರಿಂದ 5 ತಿಂಗಳಾದರೂ ಭೀ KSRTC ಇಲಾಖೆ, ಸಾರಿಗೆ ಇಲಾಖೆಯವರು ಆ ಒಂದು ನೊಂದ ಕುಟುಂಬಕ್ಕೆ ಈಗಾಗಲೇ ಕೋರ್ಟ್ ಆದೇಶದ ಮೇರೆಗೆ 22,50,000 ಪರಿಹಾರ ಕೊಡಬೇಕು. 7 ತಿಂಗಳಾದರೂ ಭೀ ನ್ಯಾಯಾಲಯ ಆದೇಶವನ್ನು ಪಾಲನೆ ಮಾಡದ ಹಿನ್ನೆಲೆಯಲ್ಲಿ KSRTC ಬಸ್ಸನ್ನೇ ಕೋರ್ಟಿಗೆ ಜಪ್ತಿ ಮಾಡೋಕ್ಕೆ ಆದೇಶ ಕೊಟ್ಟದ ಅಂತ ಹೇಳ್ಬೋದು. ಈಗಾಗಲೇ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಂಥ ರೇಖಾ ಸುನೀಲ್ ಕುಟುಂಬಸ್ಥರ ಸಮ್ಮುಖದಲ್ಲೇ ಈಗಾಗಲೇ ನ್ಯಾಯಾಲಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಒಂದು ಬಸ್ಸನ್ನೇ ಜಪ್ತಿ ಮಾಡಿದ್ದಾರೆ. ಟೋಟಲಿ ಬಸ್ ಅಪಘಾತದಲ್ಲಿ ಮೃತಪಟ್ಟಂಥ ಆ ಒಂದು ಕುಟುಂಬಕ್ಕೆ ನ್ಯಾಯಾಲಯ ಆದೇಶ ಇದ್ದರೂ ಕೂಡ ಪರಿಹಾರ ಕೊಡಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಇವತ್ತೇನಂದ್ರೆ ಟೋಟಲಿ ನ್ಯಾಯಾಲಯ ಬಸ್ಸನ್ನೇ ಜಪ್ತಿ ಮಾಡೋದು ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಬಸ್ಸು ಜಪ್ತಿಯಾಗಿದೆ. ಇಡೀ ಒಂದು KSRTC ಇಲಾಖೆಗೆ ಒಂದು ಅವಮಾನ ಅಂತ ಹೇಳ್ಬೋದು. ಈಗಲಾದರೂ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಒಂದು ಪ್ರಕರಣ ನ್ಯಾಯಾಲಯ ಆದೇಶವನ್ನು ಪಾಲನೆ ಈಗಲಾದರೂ ಮಾಡ್ತಾರಾ? ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಸುದ್ದಿ.